ಬದುಕಿನಲ್ಲಿ ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ ದುಃಖವೂ ಇರುತ್ತದೆ. ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ನಡೆಸಬೇಕು. ಈ ಯುಗಾದಿಯು ಎಲ್ಲರ ಜೀವನದಲ್ಲಿ ಕಹಿಯನ್ನ ದೂರ ಮಾಡಿ ಸಿಹಿಯನ್ನ ಹೆಚ್ಚಿಸಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಯುಗಾದಿ ಹಬ್ಬದ ದಿವಸ ನಾವು ಏನೇನ್ ಮಾಡಿದ್ವಿ ಅಂದ್ರೆ ಪೂಜೆ ಮಾಡೋದಾಗಿರ್ಬಹುದು ಅಥವಾ ಹಬ್ಬದ ಅಡಿಗೆ ಆಗಿರ್ಬಹುದು, ಮತ್ತೆ ನಾವು ಎಲ್ಲಿಗೆ ಹೋದ್ವಿ ಎಲ್ಲಾನು ಈ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೇಳೆ ಚೆನ್ನಾಗಿ ಬೇಯ್ದಾದ್ಮೇಲೆ ಅದರಿಂದ ಈ ಕಟ್ಟನ್ನ ಅಂದರೆ ಈ ನೀರು ಎಕ್ಸ್ಟ್ರಾ ಉಳಿದಿರೋ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇದರಿಂದ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ನಾವು ಹಬ್ಬಕ್ಕೆಲ್ಲ ಹೋಳಿಗೆ ಮಾಡಿದಾಗ ಈ ಸಾಂಬಾರು ತುಂಬಾ ಸ್ಪೆಷಲ್ ಆಗಿರುತ್ತೆ. ನನ್ನ ಹಸ್ಬೆಂಡ್ಗಂತೂ ಈ ಬೇಳೆ ಕಟ್ಟಿಂದ ಮಾಡಿರೋ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನಿಲ್ಲಿ 1 ಕಪ್ ಆಗೋಷ್ಟು ಬೇಳೆನ ತೊಗೊಂಡಿದ್ನಲ್ಲ, ಅದಕ್ಕೆ ಸಮವಾಗಿ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದರಿಂದ ಬೇಳೆ ಹೂರಣ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಚಿಟಿಕೆ ಅಷ್ಟೇ ಅರಶಿನ ಮತ್ತು ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಒಂದು ಬಾಣಲಿಗೆ ಶಾವಿಗೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆ ಶಾವಿಗೆ ಪಾಯಸ ಮತ್ತು ಒಬ್ಬಟ್ಟು ಅಂದರೆ ಹೋಳಿಗೆ ಮಾಡ್ಕೋತೀವಿ. ಸಕ್ಕರೆ ಹಾಕಿದ ಮೇಲೆ ಬೇಳೆ ಇನ್ನೊಂದು 5 ನಿಮಿಷ ಕಡಿಮೆ ಊರಿಲಿ ಬೇಯಿಸ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಇನ್ನೊಂದು ಕಡೆ ಹಿಟ್ಟನ್ನ ಮಿದ್ಕೋತಾ ಇದ್ದೀನಿ. ಬೇಳೆ ಹೋಳಿಗೆ ಮಾಡಬೇಕಂದ್ರೆ ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ ಇವಾಗ ನಾನು ನಾದ್ಕೋತಾ ಇದ್ದೀನಲ್ಲ, ಇಷ್ಟಾದರೆ ಸಾಕು. ಇವಾಗ ನಾವು ಈ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ಕೋತೀವೋ ಹೋಳಿಗೆನೂ ಅಷ್ಟೇ ಚೆನ್ನಾಗಿ ಮೃದುವಾಗಿ ಬರುತ್ತೆ. ಆಮೇಲೆ ಒಂದು ಹೋಳಿಗೆಯೂ ಕೂಡ ಒಡೆಯೋದಿಲ್ಲ, ಅಂದರೆ ಸಿಗಳೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇವಾಗ ಹಿಟ್ಟನ್ನ ಒಂದು 10 ರಿಂದ 15 ನಿಮಿಷ ನೀಟಾಗಿ ನೆನೆಯೋಕೆ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಬೇಳೆಯೂ ಕೂಡ ನೀಟಾಗಿ ಬೇಯ್ಕೊಂಡಿತ್ತು. ಇವಾಗ ಇದಕ್ಕೆ ಹರ್ಕೋತಾ ಇದ್ದೀನಿ.
ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಅದರಿಂದ ರಸನ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಒಂದು ಕುದಿ ಬರೋಕ್ಕೆ ಎತ್ತಿಡ್ತಾ ಇದ್ದೀನಿ. ಇವಾಗ ಅದು ಒಂದು ಸ್ವಲ್ಪ ಕುದಿ ಬಂದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಲವಂಗ ಮತ್ತು ದಾಲ್ಚಿನ್ನಿ ಜಜ್ಜಿಟ್ಟಿರೋದನ್ನ ಸೇರಿಸ್ಕೊಂಡು ಮತ್ತೆ ಒಂದು ಕುದಿ ಬರೋವರೆಗೂ ಬಿಡ್ತಾಯಿದ್ದೀನಿ. ಇವಾಗ ಹುಳಿಗೆ ಒಂದು ಕುದಿ ಬಂದಾದ್ಮೇಲೆ ಅದಕ್ಕೆ ಸುಟ್ಟಿ ಜಜ್ಜಿಟ್ಕೊಂಡಿರೋ ಈರುಳ್ಳಿನೂ ಅದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ನಾನು ಒಂದು ಸ್ವಲ್ಪ ಕುದಿ ಬಂದಾದ್ಮೇಲೆ ಅದಕ್ಕೆ ಆವಾಗಲೇ ತೆಗೆದಿಟ್ಟಿದ್ವಲ್ಲ ಬೇಯಿಸಿರೋ ಕಟ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಒಂದ್ಸಲ ನೀಟಾಗಿ ಬೇಯಿಸ್ಕೊಂಡು ಅಂದರೆ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ಒಗ್ಗರಣೆಗೆ ನಾನಿಲ್ಲಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಒಂದು ಒಣಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಒಣಕೊಬ್ಬರಿ ಆದರೂ ತೊಗೋಬೋದು ನೀವು, ಇಲ್ಲ ಹಸಿ ಕೊಬ್ಬರಿ ಆದರೂ ತೊಗೋಬೋದು. ಇದನ್ನೆಲ್ಲ ಒಗ್ಗರಣೆ ಕೊಟ್ಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೆ ಮುಗಿದೋಯ್ತು. ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಗೇ ಹೋಗುತ್ತೆ. ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡು ಇನ್ನೊಂದು ಕಡೆ ತೋರಣನ ರೆಡಿ ಮಾಡಿ ಬಾಗಿಲಿಗೆಲ್ಲ ಕಟ್ತಾಯಿದ್ರು. ಈ ಯುಗಾದಿ ಹಬ್ಬಕ್ಕೆ ಬೇವಿನೆಲೆ ಮತ್ತು ಮಾವಿನೆಲೆ ತೋರಣ ಕಟ್ಟಿದ್ರೆ ಮನೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ಇವಾಗ ಶಾವಿಗೆ ಪಾಯಸನೂ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ. ರಂಗೋಲಿನ ತುಂಬಾ ಸಿಂಪಲಾಗಿ ಬಿಡಿಸ್ಕೊತೀನಿ, ಯಾಕಂದರೆ ನನ್ನ ಮಕ್ಕಳು ಇದನ್ನು ಇಡಲ್ಲ. ನಾನು ಒಂದು ಕಡೆ ಹಾಕ್ಕೊಂಡು ಬಂದರೆ ಇನ್ನೊಂದು ಕಡೆ ಅಳಿಸ್ಕೊಂಡೇ ಬಂದ ನನ್ನ ಚಿಕ್ಕ ಮಗ ಅಂತೂ.
ಪೂಜೆ ಎಲ್ಲ ಆದಮೇಲೆ ಇವಾಗ ದೇವ್ರ ನೈವೇದ್ಯಕ್ಕೂ ಮತ್ತು ನಮಗೆ ಈ ಹಬ್ಬದ ವಿಶೇಷ ಆದ ಬೇವು ಬೆಲ್ಲನ ರೆಡಿ ಮಾಡ್ಕೊತಾ ಇದ್ದೀನಿ. ಕೊಂಡಾದ್ಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಇರೋ ಗಣೇಶನ್ ಟೆಂಪಲ್ಗೆ ನಾವು ಹೋಗಿದ್ವಿ ಇವತ್ತು. ದೇವರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರೋ ಪಾರ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವಾಕಿಂಗ್ ಎಲ್ಲ ಮಾಡಿಕೊಂಡು ಫೋಟೋನ ತೊಗೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಈ ಯುಗಾದಿ ಹಬ್ಬದ ಅಡುಗೆ ಮತ್ತು ಯುಗಾದಿ ಹಬ್ಬದ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.